ಜೀವಗಳ್ರಿ ಆಚಾರ್ಯಗಳು ಏನಂತಾರೋ, जैसे बोएंगे वैसे पाएंगे, बबुल से आम नहीं पाएंगे. ಏನಂತಾರೋ, ನೀವು ಹೆಂಗೆ ಬಿತ್ತೀರಿ, ಯಾವ ಬೀಜ ಹಾಕ್ತೀರಿ ಆ ಬೀಜ ನಾಟೋದೈತಿ. ಯಾವುದು ಯಾನ ಬಬ್ಳಿಕಾಯಿ ಗಿಡಿಗೆ ಮಾವಿನಕಾಯಿ ಬೇಡ ಸಿಕ್ಕೈತಿ ಅಣ್ಣ, ಸಿಕ್ಕಿತು. ಮಾವಿನ ಹಣ್ಣೆ ಸಿಕ್ಕಿತು, ಬಬ್ಳಿಕಾಯಿ ಗಿಡಿಗೆ ಸಿಕ್ತೈತೆ. ಏನೈತಿ ಇತರ ಅರ್ಥ ಹಿಂಗೈತಿ, ನೀವು ಯಾವ ಥರದ್ದು ಕರ್ಮ ಮಾಡ್ತೀರಿ ಆ ಕರ್ಮದ ನಿಮ್ಗೆ ಫಲ ಸಿಗ್ತೈತಿ. ಬಂದ್ರೇನ ನೀವೇನು ಮಾಡೋರು ಅದನ್ನು ನಿಮ್ಗೆಲ್ಲ ಭವಿಸ್ಕೊತದೈತಿ. ದುಸರಿದಾಗ ಮಾಡಿದ್ದು ನಿಮ್ಗೆ ಭವಿಸ್ಕೊತಿಲ್ಲ, ನೀವು ಮಾಡಿದ್ದು ದುಸರಿದಾಗ ಭವಿಸೋರು ಇಲ್ಲ. ಅರಿತವು ಏನು ಚಲೋ ಮಾಡೋದು ಕೆಟ್ಟ ಮಾಡೋದು ಹೆಂಗಿದ ತಿಳಿದು ಹೆಂಗೆ ಬಿತ್ತೀರಿ ಆ ಪ್ರಮಾಣ ತಮಗೆ ಸಿಕ್ಕೋದೈತಿ. ಅಂದ್ರೇನು ಏನ ಅವು ಚಲೋ ಇದ್ರೆ ಚಲೋನ ಆಗ್ತೈತಿ. ಎಲ್ಲರೂ ಕೂಡ ಚಲೋ ಇರಬೇಕು. ಚಲೋ ಇಟ್ಟರೆ ಅವ್ರು ಭೀ ನಿಮ್ಮವ್ರು ಚಲೋ ನಿಂತಾರೋ. ನೀವು ಕೆಟ್ಟ ಇರ್ಕತ್ತೀರ ಅವರು ನಿಮ್ಮವ್ರ ಆ ಪ್ರಮಾಣೇನ ಅವ್ರು ನಡೀತಾರೋ. ಇದ್ರ ಮೇಲೆ ಒಂದು ದೃಷ್ಟಾಂತ ಹೇಳ್ತೇನೋ ಅಂತ ನಮ್ಮ ವಿಷಯ ಕಡೆ ಹೋಗುಣಿ. ಒಂದು ಊರದಲ್ಲಿ ರಾಜವೈದ್ಯ ಇದ್ದರು. ರಾಜವೈದ್ಯ ಅಂದರೆ ಏನು, ಅವರು ರಾಜನ ಗುಡಿ ಅಂದ್ರೆ ಅವ್ರ ಕೈ ತೆಳಗ ಶ್ರೇಷ್ಠ ರಾಜವೈದ್ಯರು ಇದ್ದರು. ಅಂದರೆ ಎಲ್ಲ ರಾಜಂದು ಏನು ಅಡ್ಚಣೆ ಇತ್ತು, ಯಾನು ವೈದ್ಯಗಳು ಏನು ಅಡ್ಚಣೆ ಬತ್ತು, ಏನು ಬರೀಲ್ಲ ಕೆಟ್ಟಿಲ್ಲ ಅಂತ ಅರೆ ಅತಿ ಹುಷಾರು ಅವರಿದ್ದರು. ಅವ್ರಿಗೆ ಒಂದು ಹುಡುಗಿ ಇದ್ದಳು, ಒಂದೋ ಹುಡುಗಿ ಮತ್ತು ಯಾನು ಇಲ್ದಾಗಿರೋ ಅಂತ. ರಾಜವೈದ್ಯ ಅಂದ್ಮ್ಯಾಗ ಅವ್ರದ್ದು ಬಡಜಾಸ್ತು ಭಾಳ ಮಟ್ಟ ಒಂದಿಲ್ಲ. ಅವ್ರಿಗೆ ಇನ್ಕಮ್ ಭೀ ಭರ್ಪೂರ್ ಇತ್ತು. ಎಲ್ಲ ನಗರದಲ್ಲಿ ಅವ್ರ ಪ್ರಭಾವನ ಚಲೋ ಇತ್ತು. ಅಂತ ಮುಂದಿಲ್ದ್ರೆ ಅವ್ರ ಹುಡುಗಿ ಇಲ್ದ್ರೆ ವೈದಾಗ ಬಂದಳು. ಬಂದ ಮೇಲೆ ಅವರು ಅಂದರು, ಇನ್ನು ಹುಡುಗಿದ ಮದುವೆ ಮಾಡಬೇಕು ಅಂತ. ಚಲೋ ಮನೆ ನೋಡಿ ಅವರ ಮದುವೆ ಮಾಡ್ತಾರೋ. ಹುಡುಗಿ ಒಬ್ಬನೇ ಇದ್ದಾಳು. ಅತ್ತಲ್ಲಿ ಏನಾಗಿದ್ದಿರ್ತಿ, ಸಣ್ಣನ ಪಶುವನ ಲಾಡ್ ಪ್ಯಾರ್ ಏನಂತೀರಿ ನೀವು, ಲಾಡ್ ಪ್ಯಾರ್ ಪ್ರೀತಿ. ಪ್ರೀತಿ ಇರ್ತೈತಿ. ಎಲ್ಲರೂ ಆಕೆಗೆ ಜಾಸ್ತಿ ಪ್ರೀತಿ ಮಾಡ್ತಾರೋ. ಮತ್ತು ಆ ಲಾಡ್ ಪರ್ಲೆ ಆಕೆ ಜರ ಸ್ವಚ್ಛಂದಿ ಇರ್ತಾಳು. ಆಯ್ತು ಮದುವೆ ಮಾಡಿ ಚಲೋ ಮನ್ಯಾಗ ಕೊಟ್ಟಿತ್ತು. ಪನಿ ಏನಾಯ್ತರ ತವ್ರ ಮನೆ ಮತ್ತು ಗಂಡು ಮನೆ ಫರಕ್ ಇತ್ತಲ್ಲ, ಎತ್ತೇನೆ ಅಲ್ಲ. ಅತ್ತ ಈ ಫರಕ್ ಇರೋದ ಅಂತ ಇವರು ಹಾಳು ನಂದು ಸ್ವಾದಳೆಲ್ಲ ಆದಮೇಲೆ ಅಲ್ಲಿ ಈಕೆ ತನ್ನ ಪದ್ಧತಿ ಪ್ರಮಾಣ ಶುರು ಮಾಡೋಳು. ಏನು ಮಾಡ್ತಾಳು, ಥೋಡಿ ಮಾಡೋದು ಕೆಲಸ, ಹಚ್ಚೋ ಟಿ ವಿ ನೋಡ್ಕೊತ್ಕೊಂಡು ಹೋದವ. ಮತ್ತು ಹತ್ವಣಿ ಬಿ ಜಾನ ಪರಿಹರಿಸ್ತು. ಅಲ್ಲಿ ಕಿಟಕಿ ಇತ್ತು ಒಂದು, ಅಲ್ಲಿ ಕಿಟಕಿ ಹೊರಗಿಂದೆಲ್ಲ ಕಾಣ್ತಿತ್ತು. ಅದು ಕಿಟಕಿ ಹಾಕ್ಕೊಂಡು ಹೋದ. ಯಾರು ಎಕಡೆ ಹೊಂಟಿದ್ರು, ಯಾರು ಮಾಡ್ಕಿದಾರು ಇದೆಲ್ಲ ನೋಡ್ಕೊತ್ಕೊಂಡು ಹೋದವ. ಇದೆಲ್ಲ ಇವ್ರದ್ದು ಈಕೆದ ಕಾರ್ಯಕ್ರಮ ಹಿಂಗೆ ನಡೆದಿತ್ತು. ಎಟ್ಟಾಯ್ತರ ಮತ್ತು ಮನೆಯಾಗಿದ್ರಲ್ಲ ದುಸರೆ ಯಾರು ತನ್ನ ಗಂಡನ ತಮ್ಮ ಹೆದ್ದರೆಲ್ಲ ಇದ್ರಲ್ಲ, ಅವ್ರಿಗೆ ಬರೀ ಅನ್ಸೋದೈತ್ಯಾನ್. ಅವರು ಕೆಲಸ ಮಾಡ್ಕೊತ್ಕೊಂಡಾರಮ್ಮ, ಇವ್ರಿದ್ರೆ ನೋಡ್ಕೊತ್ಕೊಂಡಾರ, ಚಲೋ ಕಾಣಿಸ್ತೈತ್ಯಾನ್. ಅಂದು ಅತ್ತಿಗೆ ಹತ್ತು ಬರೋರು ಕಾಣಿಸ್ವಾತು. ಅತ್ತಿ ಹಾಕಿ ಹೇಳ್ಕತ್ರು, ಇದಲ್ಲ ಬರೀದಲ್ಲ, ಇದರಿಂದ ಇದು ಚಲೋ ಕಾಣಿಸಲ್ಲ, ನೀ ಇದು ಹಿಂಗೆ ಮಾಡಬೇಡು, ನೀ ಅವ್ರ ಗುಡಿ ಕೆಲಸ ಎಲ್ಲ ಮಾಡ್ತವಾ. ಇದು ಸರ್ಕೆ ಆಕಿ ಹಿಂದೆ ಮುಂದೆ ಎಲ್ಲ ಹೇಳಿಕೆ ಹೇಳಿ ಆಕಿ ಒಟ್ಟು ಕೇಳಕ್ಕಿಲ್ಲ ಕೇಳು. ಅದು ಆಯ್ತು ಆಕಿ ಒಟ್ಟ ಏನಾಕತ್ತಳು, ಇನ್ನು ಏನಿಲ್ಲ, ಇನ್ನು ಇಲ್ಲಿ ನಿತ್ಯಾನು ಉಪಯೋಗಿಲ್ಲ, ನನ್ನ ಅಪ್ಪನ ಮನೆಗೆ ಹೋಗಿನ ಬರೀ ಅತ್ತ. ಯಾಕೆ ನನ್ನ ತಮ್ಮ ಅಪ್ಪನ ಮನೆ ಕಡೆ ಒಂದು ಪತ್ರ ಹಚ್ಕೊಡ್ತಾಳು. ಆ ಪತ್ರದಾಗ ಹೇಳ್ತಾಳು, ನಂಗೆ ಬರುವಂಗೆ ಅನಿಸೈತಿ, ಮತ್ತು ನೀವು ಇಲ್ದ್ರೆ ಹಚ್ಕೊಡಿ ಯಾರು ಕರಿಕಾ ಅಂದ. ಅಪ್ಪಗಳು ತಾತೆಗಳು ಮಕ್ಳು ಇರ್ತಾರಲ್ಲ, ಈಕಿ ಒಬ್ಬಾಕಿ ಇವ್ರದವ್ರ ವೈದ್ಯನವ್ರ ಪಂಡು ಮಕ್ಳು ಇರ್ತವೆ, ಬಾಕಿದವ್ರ ಅವ್ರನ್ನ ಅವ್ರು ಹಚ್ಕೊಡ್ತಾರು. ಹಚ್ಕೊಡಿದ ಮೇಲೆ ಈಗ ಬಂದಿಲ್ರಿ ಇವಕಿನ ತೊಗೊಂಡು ಹೋಗ್ತಾಳು. ಯಾರ ಅವ್ರು ಬಂದು ತೊಗೊಂಡು ಹೋಗ್ತಾರೋ. ಅಲ್ಲಿ ಹೋದ್ಬೇಕಲೆ ತಂದೆಯಿಂದ ಅಪ್ಪಗಳು ಕೇಳ್ತಾರೋ, ಏನೇನವ ಹೆಂಗೈತಿ ನಿಂದೆಲ್ಲ ಚಲೋ ಚಾಕೆಲ್ಲ ನಡೆದಿತ್ತಲ್ಲ ಅಂತ ಕೇಳ್ತಾರೋ. ಒಂದಿಲ್ಲ ಅಂತ ಕೇಳಿದ ಮೇಲೆ ಆಕೆ ಹೇಳ್ತಾಳು,
ಏನೈತಿ ಎಲ್ಲ ಏನೈತಿ ಎಲ್ಲ ನರಕ ಐತಿ, ನರಕಗತ್ಲಿ ಐತಿ ಅಲ್ಲ. ಏನದೇನು ನಂಗೇನು ಸಂಸಂಗಿಲ್ಲ, ಎಲ್ಲ ಭಾಳ ಕೆಟ್ಟೈತಿ. ಅದೇ ನಮ್ಮೊಳಗೆ ಬರೋಬ್ಬರಿ ಇಲ್ಲ. ನೀನು ಅತ್ತೆ ಹೆಂಗೆ ಹೇಳಿದಳು? ಅತ್ತಿ ಅಕ್ಕಿ ಆತು ಕೈದಾಸಿನ ಅಂದ್ರೆ ಏನಂತಾರ? ಕೈದಾಸಿನ ನಮ್ಮ ಮರಡಿದ ಕೈದಾಸಿನ ಕೆಟ್ಟ ತಿಳ್ಕೊರಿ. ಅಥವಾ ಕೈದಾಸಿನ ಅಂದ್ರೆ ಯಾವನು ಹತ್ಕ ಅಂತಾರು. ಇದು ನಮ್ಗೆ ನಿಮ್ಮ ಕನ್ನಡದಲ್ಲೇ ಮಾತು ಬೋಲಿದ್ರೆ ನಾ ಏನು ಹೇಳವ ತಿಳಿಬೇಕು. ನೀವು ಆ ಕೈದಾಸಿನ ಅಂದ್ರೆ ಕೆಟ್ಟ ತಿಳ್ಕೊಳ್ಳೋದು. ಅಪ್ಪಗಳು ಕೇಳ್ರು ಏನೋ ಅವು ಏನಿದಳು ಕೈದಾಸಿನಿದಳು ಅಂದ್ರೆ ಅತ್ತೆಗಳು. ಮತ್ತು ನೀನು ಇವ್ರು ಹೆಂಗೆ ಇದಾರು? ಯಾರು ನೆಗಿನ ಹುಳ ಅಂದ್ರೆ ನೆಗಿನ ಅಂತಾರೆ ಅದಕ್ಕೆ. ಅವ್ರು ಏನಿದಾರು? ಅವ್ರತ್ತು ಒಟ್ಟು ಶೆಲ್ಲ ಎಲ್ಲ ಇದಿರಿ ತುರುಗದಾಗ ಅದು ಕೊಂಡಾಗಿ ಹೆಂಗೆ ಇದು ಮಾಡ್ತಾರೆ ಅಲ್ಲ ಹಂಗೆ ಅವ್ರು ಇದಾರು. ತುರುಗದಾಗ ಇಟ್ಟಂಗಿ ಅವ್ರು ಇದಾರು ಹಿಂಗೆ ಅಂತವಳು ಬರ್ರ. ಮತ್ತು ನಿಮ್ಮ ಇವು ನಿನ್ನ ಗಂಡ ಹೇಗಿದೆ? ಗಂಡ ಏನು ಸೊಟ್ಟೆ ಐತಿ, ಅದಕ್ಕೆ ಏನು ಬರ್ತೈತಿ ಏನಿಲ್ಲ ಅಂತವಳು. ಅಂದರೆ ಭಾಳ ಸಾಧ್ಯ ಅದ. ಏನು ನೀ ಅಂತ ಅವ್ರಿಗೆ ಏನು ಹೇಳಿಲ್ಲ, ಏನು ಹೇಳಿದೈತಿ ಅಮೌಂಟ್ ಕೇಳ್ತಾ ನಂದ ಮಟ್ಟಿ ಕೇಳೋಂಗಿಲ್ಲ, ಅವ್ಗೇನು ತಿಳಿಯೋಂಗಿಲ್ಲ. ಎಲ್ಲ ಸ್ವಾದೇ ಸೊಪ್ಪು ಐತಿ ಅನ್ನೋದು ಬರೋಂಗಿಲ್ಲ. ಮತ್ತು ನಿಮ್ಮ ಮಾವ ಹೆಂಗಾನ? ಮಾವ ಅಂತೂ ರಿಂಗ್ ಮಾಸ್ಟರ್ ಇದ. ರಿಂಗ್ ಮಾಸ್ಟರ್ ಸರ್ಕಲ್ದಾಗ ರಿಂಗ್ ಮಾಸ್ಟರ್ ಗೊತ್ತಿರ್ತೈತಲ್ಲ ಅಂಥವಿದ. ಅರೇ ಅಪ್ಪ ಇದು ಎಲ್ಲ ಭಾಳ ಭಾರ ಆಗ್ತೈತಿ. ಮತ್ತು ಯಾನು ಅತ್ತೆ ಭಾಳ ನಂಗೆ ಬಿಡಿಸ್ಕೋದವಳು. ಅರೆ ನೀವು ಹೆಂಗೆ ಮಾಡಿರಿ? ನಂಗೆ ಈ ಜಗಕ್ಕೆಲ್ಲ ಔಷಧ ಕೊಡ್ಕಿದ್ರಿ, ನೀವು ನಂಗೆ ಒಂದು ಔಷಧ ಕೊಡ್ರಿ. ಎಂಥದ್ದು ಔಷಧ ನಿಮಗೆ ಬೇಕು? ಹಿಂಗೆ ನೋಡ್ರಿ, ನಾನು ಅತ್ತೆ ಸಹಿಬೇಕಂಥದ್ದು ಔಷಧ ಕೊಡ್ರಿ. ಏನಾತೊಳಕ್ಕೆ ನಾನು ಅತ್ತೆ ಸಹಿಬೇಕು ಅಂಥದ್ದು ಔಷಧ ಕೊಡ್ರಿ. ಅವನು ತಿಳಿತಾನ. ಎಟ್ಟೈತ್ರ ವೈದ್ಯ ಹುಷಾರು ಭಾಳ ಇರ್ತಾರೆ. ಇದು ಏನು ಭಾವಿ ತಿಳಿತಾ. ನಾ ಕೊಡ್ತೇನೋ ಪನ್ ಒಂದು ಅಟ್ಟು ಐತಿ ಅದಕ್ಕೆ. ಏನು ನೀ ಈಗ ಔಷಧ ಹಾದ ಬರೋ, ನೀ ಅತ್ತೊಳಗೆ ರೊಟ್ಟ್ಯಾಗ ಹಾಕು ಇಲ್ಲರ ಅನ್ನದ ಹಾಕು ಎತ್ತೊಳಗೆ ಹಾಕಿ ಕೊಡು. ಪನ ಹಿಂಗೈತಿ ಇದು ಔಷಧ ಕೊಟ್ಟ ಮೇಲೆ ಕಮ್ಮಿ 6 ತಿಂಗಳು ಆಕೆ ಸಹಿಕಿಲ್ಲ. ಎದಿನ 6 ತಿಂಗಳು 5 ಕಲಸ್ ಸಹಿತಾವೆ ಬಟ್ ತಗೊಂಗಿಲ್ಲ. ಇದು ಧ್ಯಾನ್ದಾಗ ಕಾಯ್ಕೊಳ್ಳಿ. ಹಿಂಗೈತಿ ಇರಲಿ ಕೊಡ್ರಿ ನಂಗೆ ಪನ ಹತ್ರ ಬೋರು ಮತ್ತೊಂದು ಇದೈತಿ. ಆ 6 ತಿಂಗಳ ತನಕ ನೀ ಹಿಂಗೆ ಮಾಡ್ಕೋಬೇಕು. ಯಾರು ಏನು ಹೇಳ್ಯಾರದೆಲ್ಲ ಕೆಲಸ ಮಾಡೋದ. ನಿನ್ನ ಗಣಿತ ಸೇವೆ ಮಾಡೋದ, ಯಾರು ಕೆಲಸ ಹೇಳಿರೋದು ಮಾಡೋದ. ಒಟ್ಟು ಉರ್ಪಟಿ ಏನು ಮಾತಾಡೋದಿಲ್ಲ. ಇಷ್ಟು ನೀ ಮಾಡಿದ್ಯೋ ಕಿ 6 ತಿಂಗಳ ತನಕ ನಿಂದೆಲ್ಲ ನಿನ್ನ ಮನಸ್ಸಕ್ಕೆಲ್ಲ ಆಗ್ತೈತಿ. ಹತ್ತಿದಾಳ ಹೋಗ್ತಾಳು, ಏನು ಕಾಳಜಿ ಮಾಡಬೇಡು ನೀ. ಮತ್ತು ಹಂಗೆ ಎಲ್ಲ ಸಂಜಾಯಿಸಿ ಕೊಟ್ಟಲ್ಲ. ಇನ್ನು ಔಷಧ ಕೊಟ್ಟಿದ್ದಾರೆ, ಇನ್ನು ನಂಗೆ ಏನು ಹೋಗಿ ಹರಕತ್ತಿಲ್ಲ. ಯಾವಾಗೈತ್ರೆ 6 ತಿಂಗಳಿಗೆ ಬಾವಿ ಐತಿ ಅಂದ್ರೆ 6 ತಿಂಗಳ ತನಕ ಜರ ತ್ರಾಸ ಆಗಿತ್ತು. ಅಲ್ಲಿಂದ ಮುಂದೆ ನಂದೇ ಐತ್ಲ, ಇಲ್ಲಿ ಮುಂದೆ ಏನೈತಿ ಹೆಂಗೆ ನಂಗೆ ಕೆಲಸವ್ರು ಯಾರಿಲ್ಲ ಅದು ತಿಳಿದ್ರೆ ಆಕಿ ಹೋಗ್ತಾಳು. ಪುನಃ ನಂದಿಸ್ಕ ಅದ್ಬೇಕು. ಏನು ಇವ್ರು ಹೇಳಿ ಅಪ್ಪಗಳು ಹೇಳಿರಲ್ಲ, ಎಲ್ಲ ಕೆಲಸ ಮಾಡೋದ, ಎಲ್ಲರಿಗೆ ಚಂದ ಮಾತಾಡೋದ, ಎಲ್ಲರಿಗೆ ಬಾರಿ ಹೋಗ್ರಿ ಕುಂಡ್ರಿ ಇದೆಲ್ಲ ಅನ್ನೋದ. ಟಿ ವಿ ನೋಡ್ಕೊತ ಕುಂಡ್ರೋದಿಲ್ಲ, ಕಿಟಕಿಯಾಗ ಕುಂಡ್ರೋದಿಲ್ಲ, ಇಂಥದ್ದೆಲ್ಲ ಹೇಳಿರು ಅವ್ರ. ಆಕೆ ಪ್ರಮಾಣ ಆಕೆ ಹೋಗಿ ಎಲ್ಲಪ್ಪ ಯಾರು ಏನು ಹೇಳ್ಯಾರ ಅದೆಲ್ಲ ಕೆಲಸ ಮಾಡ್ಕೊತಳು. ಯಾರು ಯಾರು ತನ್ನ ಗಂಡ ವಯ ಉಡ್ತಿ ಇದೆಲ್ಲ ಮಾಡ್ಕೊತಳು. ಯಾರು ಬೇಡ್ಕತ್ತ ಅದೇ ನಗಿನೊಳಗೆ ಕೆಲಸ ಮಾಡ್ಕೊತೀರಿ. ನಾನು ಮಾಡ್ತೇನೆ ಕೊಡು, ನೀವು ಕೊಂಡಿದಾರ ಆರಾಮ ಹೀಗೆಲ್ಲ ಮಾಡಿ ಮುಂದೆ ಆಗಿ ಎಲ್ಲ ಪಕ್ಕ ತಾನು ಮಾಡ್ಕೊತಳು. ಅದೆಲ್ಲ ನೋಡಿ ಅತ್ಯಾಗದಿ ಹರಕಾಶವಾಳು. ಅರೆಪ್ಪ ಎಂಥ ಚಂದ ಇದ್ದಾಳಕ್ಕೆ, ನಾನು ಸುಮ್ಮ ಮನೇದು ಅನಿಸ್ಕಿತ್ತು ಅಂತೇಳು ಅಂತ ಏನು ಮಾಡೋಳು. ಈಗ ಭಾಳ ಹುಷಾರಿದ್ದಾಳು. ತನ್ನ ಇದ್ರದ್ದು ತಿಜೋರಿ ಕೀಲಿಕೆ ಐತೇನೆ ಆಕೆತ್ತಾಗ ಕೊಟ್ಟುಬಿಟ್ಟಳು. ತಿಳ್ತೇನೆ ತಿಜೋರಿ ಕೀಲಿಕೆ ಅವ್ರತ್ತಾಗ ಕೊಟ್ಟಳು ಅಂದ್ರೆ ಆಕೆಗೆ ವಿಶ್ವಾಸ ಬಿಡ್ತಕಿ ಭಾಳ ಚಂದ ಇದ್ದಾಳತ್ತ. ಒಟ್ಟು ತನ್ನ ಮನ್ಯಾಗ ಎಲ್ಲಿ ಅಪ್ಪನಗಳ ಮನ್ಯಾಗ ಅವು ಪ್ರೇಮ ಮಾಡ್ತೇವೆ, ಪ್ರೀತಿ ಮಾಡ್ತೇವೆ, ಅದ್ರ ಪೈಸೆ ಹೆಚ್ಚಾಕಿ ಮಾಡಕತ್ತೇಳು. ನಗಿನ ಒಳಬರಿ ಎಷ್ಟು ಚಂದ ಇದ್ದಾಳು. ಇದೆಲ್ಲ ಪಕ್ಕ ಎಲ್ಲರೂ ಅನ್ಕೋತ ನಗಿನ ಅದು ಗಂಡು ಅನ್ಕೋತ ಅದು ಮಾವ ಅನ್ಕೋತಾರೆ ಆಯ್ತು. ಏನು ದೀರ್ಘ ಏನಂತಾರೋ ಅಂದ್ರೆ ತಮ್ಮ ಗಂಡ ತಮ್ಗೇನು ಅವರು ಎಲ್ಲರೂ ಚಲೋ ಎಲ್ಲ ಭಾಳ ಚಂದ ಇದ್ದಾಳೆ ಹಿಂಗೆಲ್ಲ ಅನ್ಕೋತರು ಅಂತ
ಹಿಂಗೆ ಯಾರೋ ನಡ್ಕೋತ ಹೋಯ್ತು 6 ತಿಂಗಳು ಆಗ್ತು ಬಂದು ಆಯ್ತು ತಿನ್ನೋಕೆ ಸಮಿಸ್ತು. ಇನ್ನು ನಾ ಔಷಧ ಹಕ್ಕಿಯೇನು ಈಗ ಇನ್ನೀಗ ನಮ್ಮ ಅತ್ತೆ ಸೈಕಿ ಇನ್ಯಾನು ಮಾಡೋದಾ ಇನ್ಯಾನಿಲ್ಲ ಇನ್ನು ಹೋಗ್ಕೋಬೇಕಪ್ಪ ಅವಳ ಕಡೆ ಅದು ಪುನಃ ಮತ್ತೆ ಯಾರು ಸಾಂಗಾವ ಮುಷಿಡ್ ಮಾಡಿ ಹೋಗಿ ಬರ್ತಾಳೆ. ಹೋಗಿ ಬರ್ತೇನೋ ನಮ್ಮ ಮನೆಗೆ ಮತ್ತೆಲ್ಲ ಹೋಗಿ ಬರ್ತಾಳೆ. ಈ ಕಡೆ ಅಪ್ಪಗೆ ಹೇಳ್ತಾಳು, ನೀವು ಔಷಧಿ ಕೊಟ್ಟಿರೇನಿಲ್ಲ ಅದು ಔಷಧಿ ಇನ್ನು ಅಲ್ಲ ಆಗೋಗೋದಾ ಮತ್ತು ಯಾಕೆ ಇನ್ನು ಭಾಳ ಅಂದರೆ 6 ತಿಂಗಳು 4-5 ದಿನ ಕಮ್ಮಿ ಐತಿ ಇಂತೊಳಗೆ ಸಹಿತಾಳು. ಇನ್ನು ಹೆಂಗೆ ಮಾಡೋದಾ ಇದಕ್ಕೆ ಏನಾರ ದುಸರಿ ಉಪಾಯ ಔಷಧ ಕೊಡ್ರಿ ನಂಗೆ ಚಟ್ಟತ್ತ ನಂಗೆ ಹೋಗೋದಿತ್ತು. ನಂಗೆ ಅತ್ತೆ ಸಹಿಬಾರ್ದು ಹಿಂಗೆ ಬರ್ಬೇಕು ನೋಡ್ರಿ. ಅತ್ತೆ ಅಜ್ಜಿಬಾತ್ ಸಹಿಬಾರ್ದು. ನಾವು ಅತ್ತೆ ಅಗದಿ ಭಾಳ ಪ್ರೀತಿ ಮಾಡ್ತಾಳೆ ನಂಗೆ. ಅತ್ತೆ ಸಹಿಬಾರ್ದು ಹಿಂಗೆ ಮಾಡಬೇಕು ಅಂತ ಅವು ಒಯ್ದಿರ್ತಾವ ನಗ್ತಾನೆ. ಅವಂತ ಈ ತಿಳ್ಕೊ ಮಗಳೇ ಈ ತಿಳ್ಕೊ ನಿಂಗೆ ಒಟ್ಟು ಸೇದ ಔಷಧ ಕೊಟ್ಟಿಲ್ಲ. ನಂಗೆ ಗೊತ್ತಿತ್ತು ನಿಂತಿದ್ರೆ ಸ್ವಭಾವ ಏನೈತಿ ಗೊತ್ತಿತ್ತು. ಆ ಪ್ರಮಾಣ ನಿಂಗೆ ನುಸ್ತ ಟ್ರೀಟ್ಮೆಂಟ್ ಕೊಟ್ಟನು. ಆ ಟ್ರೀಟ್ಮೆಂಟ್ಲಿ ಏನು ಮಾಡಿದ್ವಿ ಎಲ್ಲರ ಗುಡಿ ಚಲೋ ನಿಂತಿ ಎಲ್ಲರೂ ನಿಂಗೆ ಪ್ರೀತಿ ಮಾಡ್ಕೊತರು. ಪೈಲ ಹೋಗಿದ್ದು ಹೇಳ್ದಾಗ ಏನು ಮಾಡಿದ್ದಿ ಎಲ್ಲರ ಗುಡಿ ನೀ ತುರ್ಸಿಲಿ ಇತ್ತಿ ದಂತೊಳಗೆ ಇರ್ತಿದ್ದಿ ಅನ್ನೋಣ ಹಿಂಗೆ ಎತ್ತು. ಅರೆ ಹೆಂಗೆ ಬಿತ್ತದ ಹೆಂಗೆ ಯಾರ ಸಂಗಟ ನೀವು ಮಾಡೀರಿ ಹಂಗೆ ನಿಮ್ಗೆ ಸಿಕ್ಕೋತೈತಿ. ಏನು ಬಿತ್ತವ್ರು ಇದ್ದೀರ ಅದೇ ಫಲ ಸಿಕ್ಕೋತೈತಿ. ದುಸರೇನು ಬಿಡೋದೇನ ಶಕ್ಯ ಇಲ್ಲ ರೀ ತಿಳ್ಕೋಬೇಕು. ಎಲ್ಲರ ಸಹ ಹೆಂಗೆ ತವೋ ನಡಿಬೇಕು. ಹಾಂ ತಿಳ್ತಾವ ठीक ಐತಿ. ನಿನ್ನೆ ನಮ್ದು ಯಾವ್ದು ಚಲೋ ಇತ್ತು ಇದ್ರೊಳಗೆ ಬಂತ್ಯಾ ನಂಗೆ ಭೀ ಗೊತ್ತಿಲ್ಲಪ್ಪ. ಮೊನ್ನೆ ಆಯ್ತಲ್ಲ ಅದ ಶೀಲವರ್ತ ನಡೆದೈತಿ ಅಥವಾ ತೀನ್ ಮೂನು ಗುಣವರ್ತದೊಳ ಮಾಹಿತಿ ನಿಮ್ಗೆ ಹೇಳಿದಾನು ಒಂದಿಲ್ಲ. ಅಂದು ಆ ಥರದ ಅತಿಚಾರಗಳು ಏನಿದವು ನೋಡೋದೈತಿ. ಅತಿಚಾರ ಅತಿ ದೋಷಾಣ ಜೀಗವೃತ ಅತಿಚಾರ ಏನೈತಿ ಊರ್ಧ್ವಾರ್ತಿಕರಂ ಅಂದ್ರೆ पहिला ठरसिंदೈತಿ ಅಲ್ಲ ಅದಪೇಕ್ಷಾ ಉಂಚ ಜಾಸ್ತಿ ಹೋಗೋದಾ ತಿಳಿತಲ್ಲ. ಉಂಚ ಅಂದರೆ ಮೇಲೆಗೆ ಹೋಗೋದಾ ಅದು ವ್ಯತಿಕ್ರಮಣ ಅಂದ್ರೆ ನಾವು ठरಸಿದವು ಈತ ತಕನ ಹೋಗೋರಿಲ್ಲ ಅದು ತೆಳಗೆ ಅತಿ ತೆಳಗೆ ಹೋಗೋದಾ ಇದಕ್ಕೆ ಅದು ವ್ಯತಿಕ್ರಮ ಅಂತಾರೆ. ಈ ಪ್ರಮಾಣ ಮಾಡೋದಿದ ठरसिनपेक्षा ಮಾಡೋದಿದ ದೋಷ ಐತಿ. ಮತ್ತೇನ ಮೂರನೇದ ತ್ರಿಯಂಗ್ ವ್ಯತಿಕರಣ ಅಂದರೆ ಏನ 8 ದಿವಸದಲ್ಲಿ ठरಸಿತಿ ನಾವು ಹೊರಗೆ ಹೋಗೋರಿಲ್ಲ ठरಸಿದಿರಿ ಆ ठरಸಿದ ಏನು ಮಾಡೋದಾ ಅಥವಾ ಮರ್ಯಾದ ಹೆಚ್ಚು ಮಾಡೋದಾ ठरಸೋದೇನ ಇಲ್ಲ ಜರ ಬಾಕಿ ಏನೈತಿ ನಮ್ಮ ಭಾರತ ವರ್ಗ ಎಲ್ಲೈತಿ ಈ ಕಡೆ ಯಾವುದೈತಿ ನೇಪಾಳ ಐತಿ ಆ ಕಡೆ ಹೋಗೋದಾ ಈ ಕಡೆ ಪಾಕಿಸ್ತಾನ ಆ ಕಡೆ ಜರ ಹೋಗೋದಾ ಶ್ರೀಲಂಕಾ ಕಡೆ ಹೋಗೋದಾ ಜರ ವಾಡ್ ಮಾಡೋದಾ ಅದೇನೈತಿ ನೋಡ್ಕೊ ಹೋಗೋದಾ ಇದು ವ್ಯತಿಕ್ರಮ ಅಂದ್ರೆ ಅತಿಚಾರ ಐತಿ. ಇದು ಹಂಗೆ ಮಾಡೋದಿಲ್ಲ. 4ನೇದು ಏನೈತಿ ಕ್ಷೇತ್ರ ವೃದ್ಧಿ ठरसिनपेक्षा ವೃದ್ಧಿ ಜಾಸ್ತಿ ಮಾಡೋದಾ ಇದು ಕ್ಷೇತ್ರ ವೃದ್ಧಿ. ಸ್ತುತ್ಯಾಂತಾರಾಧನ ಅಂದ್ರೆ ಏನು ठरसिತಿ ಆ ಧ್ಯಾನದಾಗಿಲ್ಲದ ಮರ್ತು ಹೋಗೋದಾ. ಈ ಪ್ರಮಾಣ ಇವು ದೋಷ ಇದ್ರು ದಿಗ್ವರ್ತದ್ದು ಅದು. ಮತ್ತಿನ್ನು ದೇಶವರ್ತದ್ದು ಅತ್ಯಾಚಾರ ಯಾರು ದೇಶವರ್ತದಾಗ ಏನು ठरसिತಿ ठराविक ಮರ್ಯಾದಲ್ಲಿ ಅಂದರೆ ಇನ್ನು ಕರ್ನಾಟಕ ಬಿಟ್ಟು ಕಿಂವಾ ನಮ್ಮ ಇದು ಯಾವ ತೇರ್ದಾಳ ಊರು ಬಿಟ್ಟು ನಾ ಎಲ್ಲೇ ಹೋಗೋಕ್ಕಿಲ್ಲ ಈ ठरसिತಿ ಅಲ್ಲ ಅದು ಆ ಪ್ರಮಾಣ ದೇಶವತ್ತ ಅತ್ಯಾಚಾರ ಐತಲ್ಲ ಅದ್ರೊಳಗೆ ಏನೇತು ತಾವು ठरसिಂದ ಅದ್ರೊಳಗೆ ನಾವು ठरसिದು ಇಲ್ಲಿ ಅದಾಳವರೆಗೆ ಹೋಗೋದಿಲ್ಲ ಅಂದ್ ಮತ್ತೆ ಏನು ಅನ್ನೋದ ಈ ಇಲ್ಲಿ ಹರಗುರಿಗೆ ಐತಿಲ್ಲ ಅಲ್ಲಿ ಒಂದು ಸಾಮಾನು ಐತಿ ತಮ್ದು ಅಲ್ಲಿ ಬರೋಕೆ ನೋಡ್ದ ಯಾರ್ಯಾರು ಹೇಳ್ದ ಅಲ್ಲಿ ಹರಗುರಿಗೆ ಹಿಂದಿ ಇದು ಐತಿ ಅದನ್ನ ತೊಗೊಂಡ್ಬರೋಗು ಇದಕ್ಕೆ ಏನಂತಾರೋ ಆಣೆಯೇನು ಅಂತಾರೋ ಇದಕ್ಕ ಅಂದ್ರೆ ನೀವು ठरसिದಿರಿ ಏನ ತೇಳ್ದಾಯ್ದೇನು ಹೊರಗೆ ಹೋಗೋದಿಲ್ಲ ठरಸ್ತಿಲ್ಲ ಅಂತ ತೇರ್ದಾಯ್ದು ಹೊರಗೆ ಏನೈತಿ ಹರಗುರಿ ನಿಮ್ಮ ಊರು ಐತೆನ ಇಲ್ಲ ಖರೆ ಅಲ್ಲಿ ಒಂದು ನಮ್ಮ ಜಿನ್ನಸ್ ಐತ್ಲ ಅದು ನಂಗೆ ಬೇಕಾಗೈತಿ ಅದಾಗಿ ತರೋಕೆ ಹಚ್ಚೋದ ಯಾರ್ಯಾರು ಹೇಳ್ದಾಗಿ ತರೋಗಪ್ಪ ಅಲ್ಲೇನು ಹೋಗಿ ಇದೇನೈತಿ ಅತಿಚಾರ ಐತಿ ತಿಳಿತಾ. ಪ್ರೇಷ್ ಪ್ರಯೋಗ ಅಂದ್ರೆ ಏನ ಇದು ಹಾಗೆ ಐತಿ ಏನ ಬಾಯರಲ್ಲಿ ಹೊರಗಿನ ವಸ್ತುಗಳು ಏನಿದವು ಅದ
ತಾವು ಯಾರ ಕೈಲಿ ಕಿವ ಯಾರು ನೌಕರದ್ದು ಬಿಟ್ಟರೆಪ್ಪ ತಮ್ಮ ಮನ್ಯಾನವ್ರು ಇದ್ರೆ ಕಿವ ಫೋನ್ ಮಾಡಿ ಇದು ಮಾಡಿ ಎಲ್ಲ ಯಾರು ಮಾಡಿ ಆತನ ತರಿಸೋ ಇದು ಅದ್ರ ಮ್ಯಾಗ ಭಕ್ತಿ ಇಟ್ಟು ತರಿಸೋದು. ಶಬ್ದಾನುಪಾತ ಅಂದ್ರೆ ಏನು? ನೀವು ಇಲ್ಲಿ ಇದೀರಿ, ನಿಮ್ಮ ಮರ್ಯಾದೆ ಎಲ್ಲೈತಿ? ಈ ಒಂದು ನಿಮ್ದು ಎಲ್ಲಿ ನೋಡೋಕಲ್ಲಿ ಹಳ್ಳಿ ಎಲ್ರಿ ಐತಿ ಅಂತ ನಮ್ಗೆ ಬರೋ ಸಂಶೀತಿ. ಹಳ್ಳಿ ಎಲ್ರಿ ಐತಿ ಆತ ಹಳ್ಳದಿಂದ ಹಚ್ಚಕ ಹಾರುಗಿರಿ ಮೈಚಕ ಅಂತ ಹಿಂಗೆ ತಿಳ್ರಿ. ಅಲ್ಲಿ ಹಚ್ಚಿಕಿಲ್ದ್ರೆ ನಿಮ್ದು ಯಾರು ಒಳಕ್ಯಾವ ಕಾಣಿಸ್ಕತ್ರು ಅಂತ. ಇನ್ನು ಅವ ಆಗ್ತಂತ ಕೆಲಸದಾಗ ನೇದ್ದ. ಇನ್ನು ತಮ್ಗೆ ಅವ್ನ ಸಗನ್ ಮಾತಾಡೋದು ಹೆಂಗೆ ಮಾಡೋದ ಅಂತ. ಇಲ್ಲಿ ಏನು ಮಾಡೋದ? ತರಕ್ಕೆ ಹಾಕೋದು, ಕಿಮ್ಮ ಮಾಡೋದ, ಮತ್ತು ಯಾವ್ದಾರು ಮಾಡೋದ, ತೋರ್ಕೆ ಬಡ್ಕೆ ತೆಗೆದೇ ಮಾಡೋದ. ಅವನ ಲಕ್ಷ್ಯ ಕೊಡ್ಬೇಕು ಆ ಕಡೆ ಹೇಳ್ತಾನ ಅಂತ. ಅವ್ನ ಲಕ್ಷ್ಯ ಬರ್ತಿದ್ಲ ಅಂತ ಅವ ಲಗೀಜ್ ಹಾಂ ಇವ್ ಬಂದವ ಅಂತ ನಾವು ಬರ್ತ ಆ ಕಡೆ ಅಂತ ಕೆಲಸ ಮಾತಾಡ್ಕೊಂತರು. ಇದು ಶಬ್ದಾನುಪಾತ ಇದು ಚುಕ್ಕಿದು ಐತಿ. ನಿಮ್ಮ ಮರ್ಯಾದ ಎಲ್ಲಿ ತಕ ಹಳೆ ತಕ ಐತಲ್ಲ, ಹಳದಿನ ಆಚಿಕ ನಿಮ್ಗೆ ಏನು ಮಾತಾಡ್ತಿಲ್ಲ. ಈಗ ಈಚಿಗೆ ಬಂದ್ರೆ ಮಾತಾಡ್ರಿ, ಅವ್ರು ಮಾತಾಡ್ರಿ. पण ಆಚಿಗದವ್ರ ಸಂಗಟ ನೀವು ಮಾತಾಡಕ್ಕೆ ಬರುವುದಿಲ್ಲ. ಮತ್ತೇನ ರೂಪಾನುಪಾತ. ರೂಪಾನುಪಾತ ಅಂದ್ರೆ ಏನ? ಇಲ್ಲಿ ಇತ್ತು ಇದಿರು, ನೀವು ಹಳಿ ಚಿಕ್ಕಿದ್ದೀರಿ, ಆ ಚಿಕ್ಕ ಮನುಷ್ಯಂಗೆ ನಿಮ್ಗೆ ಮಾತು ಇದು ನೋಡೋದೈತಿ. ಒಟ್ಟು ಅವ ಇದು ನಿಮ್ಮ ಕಡೆ ನೋಡ್ಕದ ಪ ನೀನು ನೀವು ಯಾರು ತೋರಿಸ್ಕೋಬೇಕಲ್ಲ, ಅದು ಶಿವ ಬರಾವಿಲ್ಲ, ಕೈ ಮಾಡೋದು ಬಾಯಿ ಕಡೆ ಬಾ ಏನ ತಿಳಿತಲ್ಲ ಬಾತ್ ಕೈ ಮಾಡೋದ. ಏನು ಸಂಕ್ಲೇಶ್ ಕೈಲಿ ಮಾಡೋದ, ಶರೀರಲೇ ಮಾಡೋದ. ಇದಕ್ಕೇನಂತ ರೂಪಾನುಪಾತ. ಐದನೇ ಐತಿ ಪುದ್ಗಲ ಕ್ಷೇಪ್. ಪುದ್ಗಲ ಶೇಪ್ ಅಂದ್ರೆ ಏನ? ಆಚಿಗೆ ಕೇಳಿ ಹೋಗಲ್ಲ, ಮಾತಾಡೋದು ಕೇಳುವಾತು. ಮತ್ತೇನ ಕೈ ಮಾಡಿರ್ಬೇ ಅವ್ನು ನೋಡುವಲ್ಲ. ಹಳ್ಳು ತೊಳೆದವ ಹೊಡೆದ, ಹಳ್ಳು ತೊಗೊಂಡು ಹೊಡೆದ, ಅವ್ನು ಹತ್ತಿತ್ಲೆ ಅದು ಎಲ್ಲಿಂದ ಬತ್ತಪ್ಪ ನೋಡ್ತಲ್ಲ ಅವ. ಇದ ಪುದ್ಗಲ ಶೇಪ್ ಐತಿ. ದೇಶಭರದ ಅತ್ಯಾಚಾರಗಳು ಅದು. ಇನ್ನೇನೇ ಇನ್ಯಾವುದೈತಿ ನೀತು? ಅನಂತ ದಂಡ ವರ್ತದ ಅತ್ಯಾಚಾರಗಳು ಯಾನ ಏನೈತಿ? ತಮ್ಮ ಮನಸ್ಸಿನಲ್ಲಿ ಮಾತಾಡೋದೈತ್ರು ಅಭದ್ರ ಅಂದರೆ ಚಲೋ ಮಾತಾಡೋದಿಲ್ಲ. ಬಂಡ್ ಅಂದ್ರೆ ವಚನ ಹಿಂಗೆ ಮಾತಾಡೋದಕ್ಕೆ ಆ ಗುಂಡ್ಲೆ ವಿಷಯದವ್ರು ಕೆಟ್ಟ ಹರಿಸ್ಬೇಕು. ಏನು ಕಾರಣ ಐತಿ ಅನ್ನಪ್ಪನ್ ಮಾತಾಡೋದು ಹಂಗೆ ಅವ್ರ ಸವೇ ಇರ್ತೈತಿ. ತಿಳಿತಲ್ಲ? ನಿಮ್ಮ ಹೆಸರೇನಿ ಮಹಾವೀರ ಭಗವಾನ್ ಒಂದಿಲ್ಲ. ಮತ್ತು ಮಹಾವೀರ ಭಗವಾನ್ ಅಂದ್ರೆ ಹೆಂಗೆ ಹರಿಸ್ತೈತಿ? ಅರೆ ಚಂದ ಏನು ನಂಗೆ ಅಂತ ಹೆಸರು ಕೊಡ್ತಾರೆ, ಹಿಂಗೆ ಹರಿಸ್ತೈತಿ ಅಲ್ಲ. ನಿಮಗೆ ಮಾಯ ಅಂದ್ರೆ ಏನಾಗ್ತೈತಿ? ತಿಳಿತಲ್ಲ? ದುಸರೆ ಏನೈತಿ? ಕೌಚಿಕ್ಯ. ಕೌಚಿಕ್ ಅಂದ್ರೆ ಏನ? ಶರೀರದ ಚೇಷ್ಟ ಮಾಡೋದು. ಚೇಷ್ಟ ಮಾಡೋದಂದ್ರೆ ಕುಯ್ದ ಸನ್ನಿಕ. ಈಗ ನೀವು ಕುಯ್ದಿರಿ ಒಂಟಿ ಕಣಿ ಎಲ್ಲ ಕುಯ್ದಿರಿ, ಕೇಳ್ಕೊತ ಕುಯ್ದಿರಿ ಎಲ್ಲ ಅಂದೇನು ಬಟ್ ತಿಂಟೋದು. ಏನು ಬೇಕಾದ ನೋಡಿ ಅದೇನು ಹೋಗೋದು ಏನೈತಿ? ಇದೇನೈತಿ? ಕೌಚಿಕ್. ಏನು ಗರಜ್ ಐತಿ ನೀವು ಕೇಳ್ಕೊರಿ, ನೀವು ಶಾಂತ ಕೇಳ, ನೀ ಭೀ ಕೇಳು, ಅವ್ರು ಭೀ ಕೇಳು. ಪಣ್ ಸರಿಗೆ ಹತ್ತೆ ಕೂತು ಅಂದ್ರೆ ಡ್ಯೂಚಿ ಮಾಡ್ಕೊತ್ಕೊಂಡೋದ. ಇದು ಕೌಚಿಕ ಅಂತಾರು. ಮತ್ತೇನೈತಿ? ಮೂರನೇದ ಮೋಖ್ಯರ್ಯ. ಮೋಖ್ಯರ್ಯ ಅಂದ್ರೆ ಏನ? ಅವಶ್ಯಕತೆ ಐತಿ ಅಷ್ಟು ಬಿಟ್ಟು ಹೆಚ್ಚು ಮಾತಾಡೋದು. ಒಂದು ಶುರು ಮಾಡ್ತೇನಲ್ಲ ಪಟ್ಟ ಥಮ್ಸೋದಿಲ್ಲ. ಮುಂದೆ ನಾವು ಯಾವಾಗ ಆಗ್ತೈತಿ ಯಾರಿಗೆ ಗೊತ್ತಿಲ್ಲ. ಇವಂದ ಎಷ್ಟು ಇವ್ನು ಕೇಳೋದ ಅವ ಅನ್ಬೇಕು. ಇಂಥದ್ದು ಎಷ್ಟು ಮಾತಾಡ್ಕೊಂಡೋದಿಲ್ಲ, ಕಮ್ಮಿ ಮಾತಾಡಬೇಕು. ಇದು ಬಟ್ಟೆ ಜಾಸ್ತಿ ಮಾತಾಡ್ತಾರೆ. ಇದು ಚುಕ್ಕಿದೈತಿ. ಮತ್ತು ದುಷ್ಟತಾಪೂರ್ವಕ ಮಾತಾಡೋದ. ಇದೆಲ್ಲ ಚುಕ್ಕಿ ಪದ್ಧತಿ ಐತಿ. ಇದು ಮೋಕ್ಷರ ಅಂತಾರು. ಮತ್ತೇನೇ ಅಮಿಕ್ಷಾಧಿಕರನ್ ಅಂದ್ರೇನ? ಯಾನ್ ಪ್ರಯೋಜನ ಇಲ್ಲ ತಪಕಿ ಮನ್ ವಚನ ಕಾಯ್ದಿಂದ ಪ್ರವೃತ್ತಿ ಮಾಡೋದ. ತಿಳಿತಲ್ಲ? ಇದೆಲ್ಲದ್ರೆ ಈ ಪ್ರಮಾಣ ಇವು ಅತ್ಯಾಚಾರಗಳು ಇದ್ದವು. ಮತ್ತು ಇನ್ನು ನಾವು ಸಾಮಯಿಕ ಇದಾವೆ. ಮುಂದಿಂದ ಏನೈತಿ? ಶಿಕ್ಷಾವರ್ತಗಳು ಯಾವಿದವು ಅದರ ಬದಲೇ ನಾವು ನೋಡೋದೈತಿ. ಶಿಕ್ಷಾವರ್ತ ಯಾವಿದವು? ಒಂದ ಸಾಮಯಿಕ, ದುಸರ ಏನೈತಿ? ಪುರುಷದ ಉಪವಾಸ, ತಿಸರ ಏನೈತಿ? ಭೋಗೋಪ ಪರಿಣಾಮ. ಮತ್ತು ನಾಲ್ಕನೇದು ಏನೈತಿ? ಅತಿಥಿ ಸಂವಿಭಾಗ. ಹಿಂಗೈತಿ. ಅಂದ ಸಾಮಯಿಕ ವರ್ತದಷ್ಟ ನಾವು ಶುರು ಮಾಡಿನೋ, ಮತ್ತು ನಂತರ ನಮ್ಮ ಟೈಮ್ ಆಗತ್ತೈತಿ, ಹೆಂಗೆ ತಿಳಿತೈತಿ. ಅಥವಾ
ಸಾಮಾಯಿಕ ಬರ್ತಾಟ್ ಹೇಳ್ತೇನು ಬಾಕಿ ನಿಂತಿದ್ದು ನಾವೇ ನೋಡೋನು. ಸಾಮಾಯಿಕ ಅಂದ್ರೆ ಏನು? ಯಾವುದು ಟೈಮ್ ಐತಿತ್ಕ ಏನಂತಾರೆ? ಸಂಧ್ಯಾಕಾಳ ಅಂತಾರೆ ನಮ್ಮ ತಗ. ನೀವು ಏನಂತೀರತ್ಗ? ಸಂಧ್ಯಾಕಾಳ ಅಂದ್ರೆ 3 ಟೈಮ್ ಇರ್ತದೆ ಅಥವಾ ಯಾವ 3 ಟೈಮ? ಹರಿವತ್ತು ಹೊತ್ತಿದ ಆಗು ಟೈಮ ಮತ್ತು ರಾತ್ರಿ ಆಗೋ ಟೈಮ, ಇದು ಒಂದು. ಮತ್ತು ಹರಿವತ್ತಾಮ ಮದಿನ ಮಲ್ತು ಈ ಟೈಮ್ ಒಂದು. ಅಂದರೆ ಆದಾಕ ದುಸರಿ ಶುರು ಆಗಬೇಕು, ಈ ಟೈಮ್ ಸಂಧ್ಯಾಕಾಲ ಅಂತಾರೆ. ಮತ್ತೇನ ಸಂಜೆ ಹೊತ್ತು ಮುನಿಗ್ತೋ 3 ಟೈಮ್ದಾಗ ಮತ್ತು ರಾತ್ರಿ ಶುರು ಆಗಬೇಕು, ಟೈಮಿಗೆ ಸಂಧ್ಯಾಕಾಲ ಅಂದರು. ಆಡಿದಾಗ 1.5 ತಾಸು ಇರ್ತೈತಿ. ವಿಶೇಷತೆ ಏನೈತಿ? ಉತ್ತರಾಯಣ ದಕ್ಷಿಣದಾಗ 1 ತಾಸು ಫರಕ್ ಬಿಡ್ತಿರ್ತೈತಿ. ತಿಳಿತೇನ? ಇಲ್ಲ ಅದು ತಿಳ್ಕೊಬೇಕು ನಾವು. ಟೈಮ್ ಹೇಳಿದೋ ಆಕೆ ಆ ಟೈಮ್ದಾಗ ನೀವು ಕೊಂಡವ್ರು ಹಾಕಿವ ಆ ಟೈಮ್ದಾಗೆ ಆಗೋದ. ಆ ಟೈಮ ಈ ಬ್ಯಾಸಿಗೆ ದಿನದಾಗ ಹೆಚ್ಚು ಇರ್ತೈತಿ. ಈ ಬ್ಯಾಸಿಗೆ ದಿನದಾಗ ಏನೈತಿ? 6:45 7 ಬಳಿಗೆ ಹೊತ್ತು ಮುಣಗ್ತೈತಿ. ಗೊತ್ತಿಲ್ಲ ಅಂದ್ರೆ ಟೈಮ್ ಹಿಂದೆ ಮುಂದೆ ಬರ್ತೈತಿ. ಅದ ನೀವು ಚಳಿಗಾಲದಲ್ಲೇ ಹೋದರೆ ಎಷ್ಟು ಬರ್ತೈತಿ? ಸಾಡಿ ಬಳಿಕೆ ಎಲ್ಲ ಮುತ್ತು ಮುಣಗಿದಾಗಿರ್ತಿ. 5:10 ಸಾ ಬಡಿ ಹೇಳ್ದಾಗ ಅಂದ್ರೆ ಒಟ್ಟು ಹೊತ್ತು ಮುಣಗ್ತೈತಿ. ಆಯ್ದಾಗ ಹಿಂಗೆ ಆಗ್ತೈತಿ. ಆಯ್ದಾಗ ಅಷ್ಟು ತರಿಸೋದು ಆ ಟೈಮ್ ಪ್ರಮಾಣ, ಆ ಋತುಕಾಲ ಪ್ರಮಾಣ ಸಾಮಾಯಿಕ ಮಾಡೋದ. ಇದು ಸಾಮಾಯಿಕ ಅಂದರೆ ಏನ? ಇದೊಂದು ಐತಲ್ಲ, ಇದೊಂದು ಏನು ಐತಲ್ಲ ಸಾಮಾಯಿಕ ಅಂದ್ರೆ ತನ್ನ ಸಮಯ ಅಂದರೆ ಏನು? ತಮ್ಮ ಆತ್ಮದಲ್ಲಿ ಸ್ಥಿರ ನಿಂದಿರೋದ. ತಮ್ಮ ಆತ್ಮ ಅಂದರೆ ಏನ? ಇದು ಏನು ಎಂಥದೈತಿ? ನಮ್ಮ ಶರೀರ ಏನೈತಿ? ಆತ್ಮ ಏನೈತಿ? ಆತ್ಮ ಎಲ್ಲಿಂದ ಬಂದೈತಿ? ಏನು ಮಾಡ್ತೈತಿ? ಹೆಂಗೈತಿ? ಈ ಥರ ಯಾನ ತಿಳ್ಕೊಂಡು ತನ್ನ ತಲೆ ಮಾಡಬೇಕು ಅಭ್ಯಾಸ. ಇದಕ್ಕೇನು ಹೇಳ್ತಾರೋ? ನಿಶ್ಚಯ ಸಾಮಾಯಿಕ ಮತ್ತು ವ್ಯವಹಾರ ಸಾಮಾಯಿಕ. ಪೈಲ ವ್ಯವಹಾರ ಸಾಮಾಯಿಕ ಮಾಡೋಕ್ಕೆ ಕಲ್ರಿ, ಅಂತಿಲ್ದ್ರೆ ನಿಶ್ಚಯ ಕಡೆ ಹೋಗ್ರಿ. ನಿಶ್ಚಯ ವ್ಯವಹಾರ ಸಾಮಾಯಿಕ ಅಂದರೆ ಏನು? ವ್ಯವಹಾರ ಸಾಮಾಯಿಕ ಅಂದ್ರೆ ನೀವು ಕೂತ್ರಿ, ಜಪ ಮಾಡಕ್ಕೆ ಕೂತ್ರಿ. ಜಪ ಮಾಡಿ ತೊಗೊಂಡು ಕೂತ್ರೆ ಜಪ 5 ಪೂರ ಮಾಳ ಆಗಬೇಕು. ತಿಳಿತಲ್ಲ? ಜಪ ಪೂರ 5 ಮಾಳ ಆಗಬೇಕು. ಆ ಟೈಮ್ದಾಗ ನಿಮ್ಮದು ಒಂದು 48 ನೀವು ಕನ್ನಡ ತಿಳ್ಕೊರಿ ಮಿನಿಟ್ಸ್, ಅಷ್ಟು ಟೈಮ್ದಲ್ಲಿ ಅದು ಸಾಮಾಯಿಕ ಮಾಡಬೇಕು. ಮಾತ್ರ ಆಗತ್ತೈತಿ, ಅಷ್ಟು ಟೈಮ್ ಹತ್ತತೈತಿ. ಮತ್ತು ಈ ಎನ್ಸು ಹೇಳಿದಾಗ ನಮೋ ಸಿದ್ಧಾಣ ಹಿಂಗೆ ಫಾಸ್ಟ್ ಇಲ್ಲ. ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ಹಿಂಗೆ ಆಗಬೇಕು. ತಿಳಿತೇನ? ಇಲ್ಲ ಇದ್ರೆ ನೀವು ಫಾಸ್ಟ್ ಅಂದ್ರೆ 5-10 ಮಿನಿಟ್ನಾಗ ಆಗ್ತೈತಿ. ಅದು ಒಂದು ಮಾಳ ಆಗ್ತೈತಲ್ಲ. ಆ ಪ್ರಮಾಣ ತಾವು ವಿಚಾರ ಮಾಡಿ ಅದು ಮಾಡೋದೈತಿ. ಇದ್ರೊಳಗೆ ಅನೇಕ ಪ್ರಕಾರ ಇದ್ದವು. ನೀವು ಬಾಹುಬಲಿಗೆ ಹೋಗ್ತೀರಿ, ಶಿಖರ್ಜಿಗೆ ಹೋಗ್ತೀರಿ, ಅದು ಸುದ್ದ ತಮ್ಮ ಧ್ಯಾನ ಮಾಡೋಕ್ಕೆ ಕೂತ್ರೆ ನಾ ಈಗ ಶಿಖರ್ಜಿ ಮ್ಯಾಗ ಹೊಂಟಿದ್ದೇನೆ ಹೇಳೋದು. ತಮ್ಮ ಧ್ಯಾನಲ್ಲೇ ತಮ್ಮ ಶರೀರ ಇಲ್ಲೇ ಇರಬೇಕು. ತಮ್ಮದೆಲ್ಲ ಧ್ಯಾನ ಮನಸ್ಸ ಎಲ್ಲ ಆತ್ಮ ತಮ್ಮದು ಎಲ್ಲಿ ಹೋಗಬೇಕು? ಶಿಖರ್ಜಿ ಮೇಲೆ ಹೋಗ್ಬೇಕು. ಯಾರು ನೋಡಿದಾರೋ ಅವ್ರಿಗೆ ಗೊತ್ತಾಗ್ತೈತಿ. ಶಿಖರ್ಜಿ ಪೈಲ ಪ್ರವೇಶ ದ್ವಾರ ಭಾಳ ಹವಾದಕ್ಕೆ ಪೈಲ ಈ ನೀತಿ ಶುರು ಆಗ್ತೈತಿ. ಟೆಕ್ಕ ಶುರು ಆಗ್ತೈತಿ ಅಲ್ಲ, ಟೆಕ್ಕ ಶುರು ಆಗ್ತಾರೆ. ಪೈಲ ಕ್ಷೇತ್ರಪಾಲ್ ಇದಾನು ಅಲ್ಲೇ ಒಂದಲ್ಲ. ಅದಕ್ಕೆ ಕ್ಷೇತ್ರಪಾಲ್ಗೆ ಏನು ಅನ್ನೋದ? ಏನು ಅಂತೇಳಿ ಕ್ಷೇತ್ರಪಾಲ್ಗ ಅವ್ನು ಹೇಳೋದ, ನಮ್ಮ ದರ್ಶನಕ್ಕೆ ಸಹಾಯ ಮಾಡಪ್ಪ. ಇಷ್ಟೇ ಹೇಳೋದ. ದರ್ಶನ ಅವ್ರನ್ನ ಮಾಡೋದು ತಿಳಿತಾ? ಇದು ನೀವು ಹೆಂಗೆ ಮಾಡೋದ ತಿಳಿಸ್ತೀನಿ ನಿಮ್ಮ. ಅಲ್ಲಿಂದ ಇಲ್ಲದ್ರೆ ಮುಂದೆ ಹೋದ್ರೆ ಏನ ಬರ್ತೈತಿ? ಗಂಧರ್ವನಾಲ ಬರ್ತೈತಿ. ಗಂಧರ್ವನಾಲ ಆದ್ವಾಗ ಸೀತಾನಾಲ ಬರ್ತೈತಿ. ಅದು ಏನೈತಿ ಬರ್ತೈತಿ? ಚೋಪಡಾ ಕುಂಡ ಬರ್ತೈತಿ. ಚೋಪಡಾ ಕುಂಡ ಬರ್ತೈತಲ್ಲ. ಚೋಪಡಾದ ಕುಂಡದಲ್ಲಿ ಯಾರ್ಯಾರಿದ್ದು ಭಗವಾನ? ಪಾರ್ಶ್ವನಾಥ್ ಭಗವಾನ್. ಮತ್ತಾರ? ಬಾಹುಬಲಿ ಚಂದ್ರಪುರ ಭಗವಾನ್ ಇದ್ದಾರು. ಅವ್ರ ಮೂರ್ತಿ ತಮ್ಮ ಧ್ಯಾನದಾಗ ನೀವು ದರ್ಶನ ಮಾಡಿದ ಧ್ಯಾನದಾಗ ಬರಬೇಕು. ಈಗ ನಾ ಅಲ್ಲೇ ಇದ್ದಾನು ಹಿಂಗೆ ತಿಳಿಬೇಕು. ಅಲ್ಲೇ ಇದ್ದಾನು, ದರ್ಶನ ಮಾಡಕ್ಕಿದ್ದಾನು ಹಿಂಗೆ ತಿಳಿದ್ರೆ ಪಾರ್ಶ್ವನಾಥ್ ಭಗವಾನ್ ನೋಡುತ್ತಿದ್ದರು. ಈಚೆಕ ಉದ್ಭವದು ಏನೋ ಬಗಲದಲ್ಲಿ ಚಂದ್ರಪುರ ಇದ್ದಾರು, ಇದಕ್ಕಿಲ್ಲ ಬಾಹುಬಲಿ ಇದ್ದಾರು. ಇದು ಧ್ಯಾನದಾಗ ಬೆಳನ್ ಮೂರ್ತಿ ಇದ್ದಾವರು 2 ಬಂದಿದ.
ಪಾರ್ಶ್ವನಾಥ ಭಗವಂತ ಸಾವಳ ಮೂರ್ತಿ ಐತಿ ತಿಳಿತಾನ. ಈ ಧ್ಯಾನದಾಗ ಬರಬೇಕು, ನಾವು ಅಲ್ಲೇ ದರ್ಶನ ಮಾಡ್ಕೋದು ಹಿಂಗೆ ಆಗತೈತಿ. ನೀವು ಇಲ್ಲಿದ್ರೆ ಭೀ ನಿಮ್ದು ಆತ್ಮ ಅಲ್ಲಿ ಐತಿ, ನಿಮ್ಮ ದರ್ಶನ ಫಲ ಸಿಕ್ಕೋದೈತಿ. ಧ್ಯಾನದಾಗ ಕಾಯ್ಕೋರಿ, ಸಾಮಾಯಿಕ ಭೀ ಆಯಿತು, ನಿಮ್ಗೆ ದರ್ಶನ ಫಲ ಸಿಕ್ತು. ಅಲ್ಲಿಂದ ಮುಂದೆ ಏನೈತಿ, ಗಂಧರ್ ಟೋಕ್ ಐತಿ. ಗಂಧರ್ ಟೋಕ್ಲಿ ಎಷ್ಟು ಪಾದುಕೆ ಇದಾವೆ? 35. ಇಂಗ್ಲೀಷಾಗ ಹೇಳ್ತೇನೆ ಅಂದ್ರೆ ಹಿಂಗೆ ಮರಾಠಿ ತುಂಬ ನಂಗೆ ತಿಳಿತೇನಲ್ಲ ಅಂತ. ಇವು ಯಾರು ಇದಾವೆ ಪಾದುಕೆಗಳ? 24 ಭಗವಾನ್ಗಳು 24 ಅದು. ಮಹಾವೀರ ಭಗವಾನು 11 ತಿಳಿತಾನ. ಇವಿಷ್ಟು ಹಿಂಗೆಲ್ಲ 35 ಇದ್ರು ಇವು. ಮತ್ತು 35 ಇದಾವೆ. ಅವ್ರದ್ದು ಅಲ್ಲಿ ದರ್ಶನ ಮಾಡೋದೈತಿ. ದರ್ಶನ ಮಾಡಿ ಅಲ್ಲಿ ಇಲ್ಲಿ ದರ್ಶನ ಆಗೈತಿ. ಆ ದರ್ಶನ ಮ್ಯಾಗ ತಿಳಿದ ಏನು ಅನ್ನೋದ, ಇಲ್ಲಿಂದ ಯಾರು ಮೋಕ್ಷಕ್ಕೆ ಹೋಗಿದಾರೋ ಅವ್ರಿಗೆ ನಮ್ಮ ನಮಸ್ಕಾರ ಇರಲಿ, ಗಂಧರ್ಗಳ ನಮಸ್ಕಾರ ಇರಲಿ, ಹಿಂಗೆ ಅನ್ನೋದೈತಿ. 5 ಪ್ರೇ ಜಾಪ್ ಮಾಡೋದೈತಿ. ನಮೋಕಾರ ಮಂತ್ರ ದರ್ಶನ ಮಾಡಿ ಅಲ್ಲಿ ಬರ್ದಿಂದೈತಿ ಎಲ್ಲ ಹೆಂಗೆ ಅನ್ನೋದೈತಿ. ಅದು ನೋಡಿ ಊದೇ ಅನ್ಬೇಕು. ಅಲ್ಲಿಂದ ಮುಂದೆ ದುಸರಿ ಯಾವ್ದು ಹತ್ತೈತಿ? ಜ್ಞಾನದರ್ ಕೊಟ್. ಯಾರು? ಕುಂತುನಾಥ್ ಭಗವಾನ್ ಅಂತಾರೆ. ಕುಂತುನಾಥ್ ಭಗವಂತ ಅಲ್ಲಿ ದರ್ಶನ ಮಾಡೋದು. ಅಲ್ಲಿ ಹಿಂಗೆ ಹೇಳೋದು ಹೆಂಗೆ, ಈಗ ಹೇಳಿ ಪರಸ್ಪರ ತಿಳಿದು ಹಂಗೆ ಕುಂತುನಾಥ್ ಭಗವಂತ ಪಾದುಗಳಿದವು. ಅಲ್ಲಿಂದ ಮುಂದೆ ಯಾರ್ದು ಹತ್ತಿತ್ತೆ? ಏನು ನೀವು ಹೋಗಿದ್ದೀರಲ್ಲ ಮಿತ್ರದರ ಕೊಟ್ಟರಲ್ಲಿ ಯಾರಿದಾರೋ? ನಮಿನಾಥ್ ಭಗವಾನ್ ಇದ್ದಾರೋ. ನಮಿನಾಥ್ ಭಗವಾನ್ಗಳು ಇದು ಮಾಡೋದು, ಭಕ್ತಿ ಮಾಡೋದು. ಅವ್ರ ಯಾವ ದಿಶೆ ಕಡೆ ಪಾದು ಇದ್ದವು? ಪೂರ್ವ ದಿಶೆ. ಮತ್ತು ಇವ್ರದ ಕುಂತುನಾಥ್ ಭಗವಾನ್ ಭೀ ಪೂರ್ವ ದಿಶೆಗೆ ಇದಾವೆ. ಮೂರನೇಕ್ಕೆ ಯಾರು ಬರ್ತಾರೋ? ನಾಟಕ ಕೊಟ್ಟದಲ್ಲಿ ಯಾರು ಇದಾರೋ? ಅರಣ್ಯನಾಥ್ ಭಗವಾನ್ ಇದ್ದಾರೆ. ನಿಮ್ಗೆ ಸಿಕ್ಕರ್ತಿ ದರ್ಶನ ನಡ್ತಿದ್ದೆ ಅಲ್ಲಿ ಧ್ಯಾನದಾಗ ಆಕಡೆ ಲಕ್ಷ ಕೊಡ್ರಿ, ಇಲ್ಲಿ ಕೊಡ್ಬೇಡ. ನನ್ನ ಕಡೆ ಕೇಳ್ಕೊರಿ, ಮತ್ತು ನಿಮ್ದು ಆಕಡೆ ಲಕ್ಷ ಹೋಗಲಿ. ಯಾರು ದರ್ಶನ ಮಾಡಿದಾರೋ ಅವ್ರ ಕಡೆ ನಿಧಾನ ಸಿದ್ಧಕಡೆ ದರ್ಶನ ಆಯ್ತಾಗಲಿ. ತಿಳಿತೇನೆ. ನಾಟಕ ಕೊಟ್ಟು ಬರ್ತಿದ್ದು. ನಾಟಕ ಕೊಟ್ಟದಲ್ಲಿ ಯಾರು? ಅರಣ್ಯನಾಥ್ ಭಗವಾನ್ ಇದ್ದಾರು. ಅವ್ರ ದಿಶಾ ಯಾರ ಕಡೆ ಐತಿ? ದಕ್ಷಿಣ ದಿಶಾ ಕಡೆ ಐತಿ. ತಿಳಿತಲ್ಲ. ಅಲ್ಲಿಂದ ಮುಂದೆ ಏನೈತಿ? ಸವ್ವಲ್ಕೋಟ್ ಐತಿ. ಸವ್ವಲ್ಕೋಟದಲ್ಲಿ ಯಾರಿದ್ದಾರೋ? ಹಾಂ ಅಲ್ಲೋ ನೋಡ್ರಿ ಯಾರಿದ್ದಾರೋ. ದಿನ ಬರ್ತಿದ್ದೆ ನೋಡು ಅಂದಾಗ ಯಾರೋ ನನ್ನ ಇದ್ರೊಳಗೆ ಏತಿ ಅದು ಬಂದು ಯಾರು ಇದ್ದಾರೆ ಅಂತ ಹೇಳ್ರಿ. ಇಲ್ಲ ಮಲ್ಲಿನಾಥ್ ಇದ್ದಾರೋ. ಅವರು ಕಾಲುಗಳು ಎಕಡೆ ಬಾಜು ಇದ್ದವು? ದಕ್ಷಿಣ ದಿಶೆಯಲ್ಲಿ ಇದ್ದವು. ತಿಳಿತಲ್ಲ. ಈ ಧ್ಯಾನದಾಗ ನೀವು ಮಲ್ಲಿನಾಥ್ ದರ್ಶನ ಈಗ ಮಾಡ್ಕಿದ್ರಿ, ಹಿಂಗೆ ಧ್ಯಾನದಾಗ ತೊಗೊಂಡು ಅಲ್ಲಿ ಲಕ್ಷ್ಯ ನಿಮ್ದು ಹೋಗಲಿ. ಅಲ್ಲಿ ಮುಂದೆ ಯಾರಿದ್ದಾರೋ? ಶ್ರೇಯಾಶ್ನಾಥ್ ಭಗವಾನ್ ಇದ್ದಾರೋ. ಶ್ರೇಯಾಶ್ನಾಥ್ ಭಗವಂತ ಇದ್ದಾರೋ. ಅವ್ರದ್ದು ಯಾರ ಕಡೆ ಐತಿ? ಅವರು ಭೀ ಕಾಲಿಲ್ಲದ್ರೆ ದಕ್ಷಿಣ ದಿಶೆನ ಇದ್ದವು. ಅಲ್ಲಿಂದ ಮುಂದೆ ಯಾರಿದ್ದಾರೋ? ಪುಷ್ಪದಂತ ಇದ್ದಾರೋ. ಸಂಕುಲ್ಕೂಟಿಯವ್ರದ ಶ್ರೇಯಾಶ್ನಾಥ್ ಆಯಿತು. ಪುಷ್ಪದಂತ ಯಾನಿತ್ ಕೂಟ ಅಂತಾರೋ, ಅವ್ರಿಗೆ ಸುಪ್ರಭ ಕೂಟ ಅಂತಾರೋ. ಪುಷ್ಪದಂತ ಭಗವಾನ್ಗಳು ಕಾಲು ಎಕಡೆ ಬಾರಿ ಇದ್ದವು? ಪೂರ್ವ ದಿಶೆಯಲ್ಲಿ ಇದ್ದವು. ಅಲ್ಲಿಂದ ಮುಂದೆ ಯಾರಿದ್ದಾರೋ? ಪದ್ಮಪ್ರ ಭಗವಾನ್ ಇದ್ದಾರೋ. ಕೆಳಗದಾರ ಇರ್ತೈತಿ, ಕೆಳಗೆ ಐತಿ. ಅಲ್ಲಿ ಮ್ಯಾಗಿನ ತಿಳ್ಕೊಬೇಕು ನಾವು ಅಲ್ಲಿ ಇದ್ದವು. ಈಗ ತಿಳ್ಕೊಂಡು ಅಲ್ಲಿ ಪದ್ಮಪ್ರ ಭಗವಾನ್ ಇದ್ದಾರೋ. ಅವ್ರದ್ದು ಈ ಕಡೆ ಐತಿ. ಅವರು ಶುದ್ಧಾತ್ಮಕ್ಕೆ ಏನಂತಾರ? ಮೋಹನ್ ಕೂಟ ಅಂತಾರೋ. ಅವರು ಕಾಲು ಈ ಕಡೆ ಮಾರ್ಗ ಇದ್ದವು, ಪೂರ್ವ ದಿಶೆಯಲ್ಲೇ ಇದ್ದವು. ಅಲ್ಲಿಂದ ಮುಂದೆ ತೆಳಗೆ ಎಕ್ದಮ್ ತೆಳಗೆ ಬರ್ತೈತಿ. ತೆಳಗೆ ಬರ್ತವೆ. ಮ್ಯಾಗಿನ ಗುಡ್ ಮೇಲೆ ತೆಳಗೆ ಹೇಳಿ ಸಪ್ಪ ಈ ಜಾಗದಾರ ಬರ್ತೈತಿ, ಅಲ್ಲಿ ಬರ್ತವೆ. ಅಲ್ಲಿ ಯಾರು ಇದ್ದಾರೋ? ನಿರ್ಜರಾ ಕೋಟ್ ಐತಿ. ನಿರ್ಜರಾ ಕೋಟ್ ಅಂದ್ರೆ ಮುನಿ ಸುರತ್ನಾಥ್ ಭಗವಾನ್ ಇದ್ದಾರೋ. ಅಲ್ಲಿ ದರ್ಶನ ಮಾಡೋದೈತಿ. ಮತ್ತು ಅವರು ಕಾಲು ಈ ಕಡೆ ಮಾರಿ ಕಡೆ ಇದ್ದವು? ಮುನಿ ಸುರತ್ನಾಥ್ ದಕ್ಷಿಣ ದಿಶೆ ಕಡೆ ಇದ್ದವು. ತಿಳಿತಲ್ಲ. ಮತ್ತು ಮುಂದೆ ಅಲ್ಲಿಂದ ಜರ 1 ಕಿಲೋಮೀಟ್ರ್ ಅಂತರ ಬರ್ತೈತಿ. 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಆಗ್ತೈತಿ. ಚಂದ್ರಪ್ರಭುಗಳಿಗೆ ಕೆಳಗೆ ನೋಡ್ಕೋತ ಹೋಗಿ ಚಂದ್ರಪ್ರಭು ಹೋಗ್ಬೇಕು. ಅಲ್ಲಿಂದ ಆಗಿರಕತ್ತಿ ಅದು ಬ್ಯಾಗ್ ಐತಿ. ಅದು ಒಟ್ಟು ಹೋಗಿ ದೂರ ಐತಿ. ಇವ್ರಿಗೆ ಬಸವನ
ಜರ ದೂರ ಐತಿ. ಆ ಟೋಕದಲ್ಲಿ ಮ್ಯಾಗ ಇರೋದ ಅದು ಇರೋದಾಗ ಜರ ಕಾಲ ಜರ ಇದಾಗ್ತು, ಅದು ತಡ್ಸೋದಿಲ್ಲ. ಫಕ್ತ ಭಗವಾನ್ ನಮೋಕಾರ ಅಂದ್ರೆ ಕಿಮ್ಮತ್ತೆ ಹೋಗ್ತೈತಿ, ತಾನು ಹೋಗ್ತೈತಿ, ನಾನು ಅಂದೋದಿಲ್ಲ. ಅಲ್ಲಿ ಹೋದ ಏನೇ ಇದು ಏನೈತಿ, ಲಲಿತ್ ಕೂಟ ಅಂತಾರೆ ಇದಕ್ಕೆ. ಒಂದಿಲ್ಲ ಲಲಿತ್ ಕೂಟ ಚಂದ್ರಪ್ರಭು ಭಗವಾನ್ ಕೂಡಿದೀವಿ ಅಂತಾರು. ಅಲ್ಲಿ ಚಂದ್ರಪ್ರಭು ಭಗವಾನ್ಗಳು ಕಾಲುಗಳು ಯಾವ ಬದುಕಿದವು, ಯಾವ ದಿಶೆಲೆ, ಪೂರ್ವ ದಿಶೆ ಕಡೆ ಇದ್ದವು. ಅಲ್ಲಿ ಚಂದ್ರಪ್ರಭು ಭಗವಾನ್ ನಂತರ ಏನು ಬರ್ತಿತ್ತೆ, ಅಲ್ಲಿಂದ ಮತ್ತೆ ದೂರ ಬರ್ಕತ್ತೈತಿ ಈ ಕಡೆ, ಈ ದುಸರಿ ಹಾದಿಲಿ ಈ ಕಡೆ ಹೋಗ್ಕತ್ತೈತಿ, ಈ ಕಡೆ ಹೋಗ್ಕತ್ತೈತಿ. ಅಲ್ಲಿಂದ್ರೆ ಆದಿನಾಥ್ ಭಗವಾನ್ಗಳು ಮಾಡಿದಾರು ಸ್ಥಾಪನಾ. ಆದಿನಾಥ್ ಭಗವಾನ್ಗಳು ಕೈಲಾಸಗಿರಿ ಮ್ಯಾಗ ಹೋಗಿದಾರು ಧ್ಯಾನದ ಕೂಟದಲ್ಲಿ, ಪಣ್ಣ ಅಲ್ಲಿ ಮಾಡಿದಾರು ಅಂತ ಮ್ಯಾಗೇರಿಯಲ್ಲಿ ಐತಿ. ನಿಮ್ಮ ಧ್ಯಾನದಾಗ ಬರ್ತೈತಿ. ಅದಕ್ಕೆ ಆ ಕೂಟಕ್ಕೆ ಏನು ಅಂದ್ರೆ ಕೈಲಾಸಗಿರಿಯಿಂದ ಇದು ಮಾಡಿದಾರೆ. ಅವರ ಧ್ಯಾನದ ಕೂಟ ಅಲ್ಲಿ ಮಾಡಿದಾರು. ಅವರು ಯಾಕೆ ದಿಶೆಗೆ ಇದ್ದವು, ಪೂರ್ವ ದಿಶೆಗೆ ಕಾಲುಗಳು ಮಾಡಿ ಇದ್ದವು. ಅಲ್ಲಿಂದ ಮುಂದೆ ಯಾರಿದ್ದಾರೋ ವಿದ್ಯುತ್ ವರ್ಕೂಟ್ ಶೀತಲ್ನಾಥ್ ಭಗವಂತ ಇದ್ದಾರೋ. ಅಲ್ಲಿಂದ ತೆಳಗಿಂದಾಗ ಜರ ಮ್ಯಾಗ ಹೋಗ್ಕತ್ತೈತಿ, ಊಟ ಮ್ಯಾಗ ಹೋಗ್ಕತ್ತೈತಿ. ಶೀತಲ್ನಾಥ್ ಭಗವಂತ ಇದ್ದಾರೋ, ಅದು ವಿದ್ಯುತ್ ವರ್ಕೂಟ್ ಐತಿ. ಅವ್ರದ್ದು ಏನೈತಿ, ಪೂರ್ವ ದಿಶೆ ಕಡೆನ ಮಾರಿ ಕಾಲು ಇದ್ದವು. ಅಲ್ಲಿಂದ ಏನೈತಿ ಅನಂತನಾಥ್ ಅಲ್ಲೇ ಜರ ಮ್ಯಾಗಿದ್ದಾರು, ಕೆಳಗಿದಾರು ಜರ ಮ್ಯಾಗಿನ ಬಾಜು ಇರ್ತಾರೆ. ಅಲ್ಲಿಂದ ನಿಮಗೆಲ್ಲ ಕೊಟ್ಟರುಗಳು ಕಾಣ್ತವೆ, ತೂಗಳೆಲ್ಲ ಬಾಕಿದೆಲ್ಲ ಕಾಣ್ತವೆ. ಅಲ್ಲಿಂದ ಅವರ ಸ್ವಯಂ ಪ್ರಭು ಕೂಟ ಅಂತಾರೆ ಅದಕ್ಕೆ. ಅವರು ಕಾಲುಗಳು ಈ ಕಡೆ ಮಾರಿ ಇದ್ದವು, ದಕ್ಷಿಣ ದೇಶದಲ್ಲಿ ಇದ್ದವು. ಅವ್ರು ಬೇರೆ ಐತಿ. ಅಲ್ಲಿಂದ ತೆಳಗೆ ಪುಣ್ಯ ಮತ್ತು ತೆಳಗೆ ಬರ್ಕತ್ತೈತಿ. ಹಿಂಗೆ ತೆಳಗೆ ಬಂದಿಲ್ಲದ್ರೆ ಜರ ಮ್ಯಾಗಿರೋದ. ಅಲ್ಲಿ ಸಂಭವನಾಥ್ ಇದ್ದಾರು, ಅದಕ್ಕೆ ಧವಲ್ಕೂಟ ಅಂತಾರೆ. ಸಂಭವನಾಥ್ ಭಗವಂತ ಅವ್ರದ್ದು ಈ ಕಡೆ ಐತಿ, ಕಾಲುಗಳ ಅರೆ ಪೂರ್ವ ದಿಶೆ ಕಡೆ ಐತಿ, ತಿಳಿತೇನ. ಮತ್ತು ಅಲ್ಲಿಂದ ಮುಂದೆ ತೆಳಗೆ ಇಳ್ದ ಮತ್ತಿದ್ರೆ ಹಿಂಗೆ ಮ್ಯಾಗ ಕಡೆ ಬಾಜುಕದಾರ ಹೋಗ್ಕತ್ತೈತಿ. ಅಲ್ಲಿ ಮ್ಯಾಗಿಲ್ದ್ರೆ ವಾಸುಪೂಜ ಭಗವಾನ್ಗಳು ಇದಾರಿಲ್ಲ, ವಾಸುಪೂಜ ಭಗವಾನ್ಗಳು. ಅದು ಅಲ್ಲಿ ಅವರು ಚಂಪಾಪುರಿ ಮಂದಾರಗಿರಿಲಿ ಹೋಗಿದ್ದಾರೆ. ಇಲ್ಲಿ ಹೋಗಿಲ್ಲಪ್ಪನ ಅವರು ಅಲ್ಲಿ ಮಾಡ್ಯಾರು. ಏನೈತಿ ಅವ್ರು ವಾಸುಪೂಜೆ ಇದು ಕಾಲು ಯಾವ ಕಡೆ ಮಾಡಿದವು, ಪಶ್ಚಿಮ ದಿಶೆ ಕಡೆ ಇದ್ದವು. ಇವು ಅವ್ರದ್ದು ಅಟ್ಟ ಪಶ್ಚಿಮ ದಿಶೆ 24 ತೀರ್ಥಂಗಳದಾಗ ಐತಿ, ತಿಳಿತಾನ. ಅಲ್ಲಿಂದ ಇಲ್ದ್ರೆ ಮತ್ತೆ ಮ್ಯಾಗಿರ್ಕತ್ತೈತಿ. ಎಲ್ಲಿ ಅಭಿನಂದನ್ ಭಗವಾನ್ ಇದ್ದಾರೆ ಅಲ್ಲಿ, ಎಲ್ಲಿ ಆನಂದ ಕೂಟ ಅಂತಾರೆ ಅದಕ್ಕೆ. ಅಭಿನಂದನ್ ಭಗವಾನ್ಗಳು ಕಾಲು ಎಕಡೆ ಮಾರಿದವು, ದಕ್ಷಿಣ ದಿಶೆ ಕಡೆ ಇದ್ದವು, ತಿಳಿತಲ್ಲ. ಮತ್ತು ಅಲ್ಲಿಂದ ಮುಂದೆ ತೆಳಗಾದ ಜಲ ಮಂದಿರ ಹತ್ತೈತಿ, ತೆಳಗೆ ಬರ್ತವೆ. ತೆಳಗೆ ಪುಣ್ಯ ಅಲ್ಲಿಂದ ಬರ್ಕತ್ತೈತಿ. ಬಂದಿಲ್ದ್ರೆ ವಾಸುಪೂಜೆಗಳೈತೆ ಅಂತ ತೆಳಗೆ ಹೋಗಿ ತೆಳಗೆ ಜಲ ಮಂದಿರ ಕಡೆ ಹೋಗ್ತಿ. ಜಲ ಮಂದಿರದಿಂದ ಮತ್ತು ಮ್ಯಾಗೇರಿ ಹೋಗ್ಕತ್ತಿ. ಮ್ಯಾಗೇರಿ ಹೋಗಿ ಅಲ್ಲ ಮತ್ತು ಯಾರ ಧರ್ಮನಾಥ್ ಭಗವಾನ್ ಅಲ್ಲಿ ಇದ್ದಾರು. ಆ ಕೂಟಿಗೆ ಏನಂತರು, ಸುಧತ್ವರ ಕೂಟ ಅಂತಾರೆ. ಅವ್ರದ್ದು ಕಾಲುಗಳು ಈ ಕಡೆ ಮಾರಿದವು, ದಕ್ಷಿಣ ದಿಶೆ ಕಡೆ ಇದ್ದವು. ಮತ್ತು ಅಲ್ಲಿಂದ ಮುಂದೆ ಜರ ತೆಳಗೆ ಐತಿ, ಹೋದ್ಬೇಕು. ಹಿಂಗೆ ಮ್ಯಾಗ ಜರ ಅದೇನು ಸಪ್ಪ ಐತಿ, ಅಷ್ಟೇನು ಇದಿಲ್ಲ. ಪೈರೇಟ್ ಒಂದು ಭಕ್ತಿಗೆ 5-10 ಪಾಯಿನೂ ಇಷ್ಟಿರ್ಬೇಕು, ಇಷ್ಟು ಇದು. ಅಲ್ಲಿ ಏರ್ಲಾಗಿ ಸುಮಿತಿನಾಥ್ ಭಗವಾನ್ ಇದ್ದಾರೆ. ಅವ್ರ ಕಾಲುಗಳು ಈ ಕಡೆ ಮಾರ್ಗ ಇದ್ದವು. ಅವರು ಪೂರ್ವ ದಿಶೆ ಕಡೆನ ಇದ್ದವು. ಸುಮತಿ ಮಾತು ಅದ್ಬೇಕಂದ ಏನೈತಿ, ಶಾಂತಿನಾಥ್ ಭಗವಾನ್ಗಳು ಇದ್ದಾರೆ. ಅದು ಕುಂದಿಗೆ ಏನಂತಾರೋ, ಕುಂದಪ್ರಭ ಕೋಟ ಅಂತಾರೋ. ಅವರು ಮಾರಿ ಕಾಲದು ಪೂರ್ವ ದಿಶೆನೇ ಇದ್ದವು. ಮತ್ತು ಅಲ್ಲಿಂದ ಮುಂದೆ ಜರ ಈಚೆ ಬಾಜುಕ್ಕೆ ಹೋಗ್ಕತ್ತೈತಿ. ಆ ಬಾಜುಕ್ಕೆ ಏನೈತಿ, ಭಗವಾನ್ ಮಹಾವೀರಗಳು ಅಲ್ಲಿ ಸ್ಥಾಪನೆ ಮಾಡಿದರು. ಮಹಾವೀರ ಭಗವಾನ್ ಪಾವಪುರಿ ಎಲ್ಲಿ ಪದ್ಮ ಸರೋವರದಲ್ಲಿ ಅವ್ರದ್ದು ನಿರ್ಮಾಣ ಆಗಿಂದ ಐತಿ. ಇಲ್ಲಿ ಸ್ಥಾಪನಾ ಮಾಡಿದ್ದಾರೆ. ಅಲ್ಲಿ ದರ್ಶನ ಅವ್ರದ್ದು ಆಗ್ತಿ. ಅವರು ಕಾಲ ಪೂರ್ವ ದಿಶೆ ಕಡೆನೇ ಇದ್ದವು. ಅಲ್ಲಿಂದ ಮುಂದೆ ಯಾರೈತಿ, ಪ್ರವಾಸ್ ಕೂಟದಲ್ಲಿ ಯಾರಿದ್ದಾರೋ ನಂಗೆ ತಿಳಿದಿದ್ದು ಯಾರಿದ್ದಾರಪ್ಪ, ಸುಪಾರ್ಶ್ವನಾಥ್
ಸುಪಾರ್ಶ್ವನಾಥ ಭಗವಾನ್ ಇದ್ದಾರೆ. ಅವ್ರದ್ದು ಪೂರ್ವ ದಿಶೆ ಕಡೆನ ಇದೈತಿ. ಅಲ್ಲಿಂದ ಮುಂದೆ ಏನೈತಿ ಸುವೀರ್ ಕೋಟದಲ್ಲಿ ಅಲ್ಲೇ ಇದ್ದಾರೆ ಸುಪಾರ್ಶ್ವನಾಥ್. ಇಲ್ಲಿ ಮ್ಯಾಗ ಜರ ಇದ್ದಾರೆ, ಕೆಳಗಲ್ಲಿ ಜರ ಭಾಳ ಅಂತರಿಲ್ಲ, ಅಲ್ಲಿ ಸನ್ನಿಕ್ಕೆ ಇದ್ದಾರೆ. ಅಲ್ಲಿ ವಿಮಲ್ನಾಥ್ ಇದ್ದಾರೆ, ಅದಕ್ಕೆ ಸುವೀರ್ ಕೋಟ ಅಂತಾರೋ. ಒಂದೆಲ್ಲ ಅವರು ಭೀ ಕಾಲು ಪೂರ್ವ ದಿಶೆನೇ ಇದಾವೆ. ಅಲ್ಲಿಂದ ಮುಂದೆ ಕೆಳಗೆ ಇಳುದ ಮತ್ತು ಹಿಂಗೆ ಮ್ಯಾಗ ಏರ್ಕತ್ತೈತಿ. ಅದು ಸಿದ್ಧವರ ಕೋಟ್ ಅಜಿತ್ನಾಥ್ ಭಗವಂತಗಳು ಇದ್ದಾರೆ ಅಲ್ಲಿ. ಆ ಅಜಿತ್ನಾಥ್ ಭಗವಂತಗಳದ್ದು ಕಾಲು ಯಾವ ಮಾರಿಗೆ ಇದಾವೆ? ಉತ್ತರ ದಿಶೆಗಳಿಗೆ ಇದಾವೆ. ತಿಳಿತೇನ? ಅಲ್ಲಿಂದ ಇಲ್ದ್ರೆ ತೆಳಗೆ ಬತ್ತಿಯರು ತೆಳಗೆ ಇಳ್ಕತ್ತೈತಿ. ತೆಳಗಿದ್ದ ಅಲ್ಲಿ ನೇಮಿನಾಥ್ ಭಗವಾನ್ಗಳು ಮಾಡಿದಾರು. ನೇಮಿನಾಥ್ ಭಗವಾನ್ ಎಲ್ಲಿ ಹೋಗಿದಾರು? ಗಿರ್ನಾರ್ ಗಿರಿಮ್ಯಾಗಿಂದು ಹೋಗಿದಾರು. ಅದ ಏನು ಅಲ್ಲಿ ಮಾಡಿಂದೈತಿ, ಅದಕ್ಕೆ ಮಾಡಿದರು. ಅಲ್ಲಿ ನಿಮ್ಮ ಧ್ಯಾನದಾಗ ಬರ್ತೈತಿ. ತಾವು ಅಲ್ಲಿ ಹೋಗ್ತೈತಿ. ಗಿರ್ನಾರ್ಗೆ ಯಾರು ಹೋಗಿದಾರು ತಿಳಿತೈತಿ. ಗಿರ್ನಾರ್ಗೆ ಸುಧಾ ಮಂದಿರ ಇದೆ. ಅಲ್ಲೇನು ನಮ್ಮ ಫಕ್ತ ಪಾದುಕಾಟ್ ಇದಾವೆ. ಅಲ್ಲಿಲ್ಲದ್ರೆ ದತ್ತದ ಮೂರ್ತಿ ಹಿಂಗೆ ಇಡ್ತಾರೋ, ತೋರ್ಸೋನಿಲ್ಲ. ಜರ ರುಮಾಲ್ ಮುಚ್ಚಿನ ಇಡ್ತಾರೋ, ಯಾರಿಗೆ ರೊಕ್ಕ ಕೊಟ್ಟರೆ ತೋರಿಸ್ತಾರೆ. ಕಾರಣ ನಮ್ಮ ಪಾಡ್ಮ್ಯಾಗ ನಮ್ದು ಸತ್ತಾನ ಕಮ್ಮಿ ಆಗೈತಿ ಅಲ್ಲಿ. ಮತ್ತು ಇನ್ನೇನು ಮಾಡೋದೇನು? ಜನ ಕಮ್ಮಿ ಇಲ್ಲ, ನಾವು ಹೋಗೋದು ಬಂದಾದವನ್ನ ಅವ್ರು ಸತ್ತ ಸ್ಥಾಪನೆ ಮಾಡಿವು. ಇದು ಒಂದೇ ಧ್ಯಾನ. ಎಷ್ಟರೇ ಮಂದಿರಗಳು ದುಸರಿದಾರ ಹಡಪ ಮಾಡಿದಾರು. ಸತ್ತ ನಮ್ದೆಲ್ಲ ಸತ್ತ ವಿಷಯ ಅಲ್ಲಿ ಸಡಪ್ ಮಾಡಿದಾರು. ನಿಮ್ಗೆ ಗೊತ್ತೈತಿ, ನಾವೇನು ಹೆಸರು ಹೇಳ್ಬೇಕು, ಹಿಂಗೆ ಏನು ಗರಜಿಲ್ಲ. ತಿಳಿತಲ್ಲ? ಮತ್ತು ಅಲ್ಲಿ ನೇಮನಾಥ್ ಭಗವಾನ್ ಅವ್ರದ್ದು ಕಾಲು ಎಕಡೆ ಮಾಡಿದವು ಪೂರ್ವ ದಿಶೆಯಲ್ಲಿ. ಇವ್ರದ್ದು ಉತ್ತರ ದಿಶೆಯಲ್ಲಿ ಇದ್ದವು. ತೆಪ್ತು ನಮ್ಮ ಉತ್ತರ ದಿಶೆಯಲ್ಲೇ ಈ ಕಾಲು ಇವು. ಮತ್ತು ಅಲ್ಲಿಂದ ಮುಂದೆ ಸ್ವರ್ಣಭದ್ರ ಕೋಟು ಲಾಸ್ಟ್ ಯಾರಿದ್ದಾರು? ಪಾರ್ಶ್ವನಾಥ್ ಭಗವಾನ್ ಇದ್ದಾರು. ಅದು ಅಲ್ಲಿಂದ ಮುಂದೆ ಎಲ್ಲ ಅದರ ಏರಿ ಹೋಗ್ಕತ್ತೈತಿ. ಒಂದೆಲ್ಲ ಅಲ್ಲಿ ಹೇರಿ ಹೋಗಿ ದರ್ಶನ ಮಾಡೋದೈತಿ. ದರ್ಶನ ಮಾಡ್ರಿ ಎಲ್ಲ ಸಿಕ್ಕರ್ತಿದ್ದ ಒಂದೆಲ್ಲ ಅಲ್ಲಿಂದ ತೆಳಗ ಹಳು ಇಳ್ಕೊತ ಬರೋದೈತಿ. ದರ್ಶನ ಆಗೈತಿ. ನಾಳೆ ಮುಂದಿಂದ ಅಂತ